ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸೊ ಇವತ್ತಿನ ಬ್ಲಾಗಲ್ಲಿ ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಸೊ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ನಾವು ಇವತ್ತು ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೆವಿ ಬಿಸಿಲು ಆ್ಯಂಡ್ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಇವತ್ತು ಮನೇಲೇ ಇದ್ದೀವಿ. ಸೊ ಇವತ್ತಿನ ದಿವಸ ಹೆಂಗಿರುತ್ತೆ ಬ್ರೇಕ್ಫಾಸ್ಟ್ ಆ್ಯಂಡ್ ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಸೊ ಇವತ್ತು ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾಳೆ ಅನುಷಾ. ಸೊ ನೋಡೋಣ ಹೆಂಗಿರುತ್ತೆ ಇವತ್ತಿನ ದಿವಸ ಅಂತ. ಬೋರಿಂಗ್ ಆಗಿದೆ ಆ್ಯಕ್ಚುಲಿ, ಮನೇಲಿದ್ರೆ ಬೋರ್ ಅನಿಸುತ್ತಲ್ವಾ. ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ ಇಲ್ಲಿ, ನೋಡ್ಬೋದು. ಇಲ್ಲಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಸ್ಯಾಂಡ್ವಿಚ್ ಬ್ರೆಡ್ ತರಕ್ಕೆ ಹೋಗಿ ಸ್ವೀಟ್ ಬ್ರೆಡ್ ತಂದಿದ್ವಿ. ಸ್ಯಾಂಡ್ವಿಚ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಅಲುಕ್ತಾ ಇದ್ದೆ. ಸೊ ಇಲ್ಲಿ ಸೌತೆಕಾಯಿ ಕೂಡ ಸ್ಟಫಿಂಗ್ ಮಾಡ್ತಾ ಇದ್ದಾರೆ. ಆಫ್ ಮಾಡಬೇಡ. ಓಕೆ, ಅನಿಯನ್ಸ್, ಟೊಮ್ಯಾಟೊ, ಕುಕುಂಬರ ಕ್ಯೂಕಂಬರ ಇದು ಅನುಷಾ? ಕ್ಯೂಕಂಬರ್ ಅಂತಾರೆ. ಇಷ್ಟ ಗಂಟ್ಲೆ ಹಾಕೋಬಂತು. ಸ್ವಲ್ಪ ಹಾಕೋ, ಕಿಸಾನ್ ಏನೋ ತುಂಬ ಸ್ವೀಟ್ ಇದೆ ಕೆಚಪ್ಪು. ಲಾಸ್ಟ್ ಟೈಮ್ ತಂದೆ ಚೆನ್ನಾಗಿತ್ತಲ್ಲ. ಸ್ಯಾಂಡ್ವಿಚ್ ರೆಡಿ. ಸೊ ಫೈನಲಿ ಸ್ಯಾಂಡ್ವಿಚ್ ರೆಡಿ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಅಂದರೆ ಇದನ್ನ ತವ ಮೇಲೆ ಹಾಕಿ ಬಟರಲ್ಲಿ ರೋಸ್ಟ್ ಮಾಡೋದು ಅಂದ್ಕೊಂಡೆ, ಬಟ್ ನೋಡಿದ್ರೆ ಇದು ಹಿಂಗೆ ಅಂತ. ಓಕೆ, ಯಾವುದೋ ಒಂದು ತಿನ್ನೋಣ. ಕಾಫಿ ಬೇಕು. ಸೊ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಟೈಮಿಂಗ್ ನೋಡಿ ಗೈಸ್, ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? 11 o'clock 10 minutes ಇದೆ. ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ. ಆಲ್ರೆಡಿ 2 ಲಯನ್ ಡೇಟ್ಸ್ ತಿಂದೆ. 4 days ಹಾಲಿಡೇ ಇದೆ, ಎಂಜಾಯ್ ಮಾಡೋಣ, ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೀವು ಸಪೋರ್ಟ್ ಮಾಡಿ. ಆ್ಯಂಡ್ ಅದಿತಿ ಈಗ 10th ಆಗಿರೋದ್ರಿಂದ ಅವಳು ಜಾಸ್ತಿ ವ್ಲಾಗ್ಸಲ್ಲಿ ಕಾಣಿಸ್ಕೊಳಕ್ಕಾಗ್ತಾಯಿಲ್ಲ, ಯಾಕಂದರೆ ಅವಳಿಗೆ ಜಾಸ್ತಿ ಓದ್ಕೊಳ್ಳೋದು, ಬರ್ಕೊಳ್ಳೋದು ಆ್ಯಂಡ್ ಸ್ಪೋರ್ಟ್ಸಲ್ಲಿ ಕೂಡ ಇದ್ದಾಳೆ ಅವಳು. ಸೊ ಜಾಸ್ತಿ ಬ್ಯುಸಿ ಇರ್ತಾಳೆ ಅವಳು. ಸೊ ಹಂಗಾಗಿ ಅವಳು ವ್ಲಾಗ್ಸಲ್ಲಿ ಕಾಣಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ಅವಾಗವಾಗ ಅವಳ ಜೊತೆನೂ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ದಿವಸ ಹೆಂಗಿರುತ್ತೆ. ಸೊ ಗೈಸ್ ನೋಡಿ, ಅದಿತಿ ಈ ವ್ಲಾಗಲ್ಲೇ ಬಂದುಬಿಟ್ಟಿದ್ದಾಳೆ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೆಂಗಿತ್ತು? ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ವಿಶ್ ಮಾಡೋರಿಗೆಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನೀನು ಹೇಳು. ನಾನು ಹೇಳಿದ್ದಾಯ್ತು. ಹೌದಾ? ಸೊ ನಾನೆಲ್ಲಿ ಯಾವ್ದ್ರಲ್ಲಿದ್ದ ಇವತ್ತು? ಸೊ ಬ್ಯಾಂಡ್ ಮತ್ತು ಪಿರಮಿಡ್ ಚೆನ್ನಾಗಾಯ್ತಾ? ಸಾಕಾಯ್ತು. ಇನ್ನ ಇಲ್ಲ ನನ್ನ ಹತ್ರ ಫೋಟೋ ಯಾವುದು. ಎಲ್ಲ ಟೀಚರ್ಸ್ ಜೊತೆ ಫೋಟೋ ಹಿಡ್ಕೊಂಡು ಇವತ್ತು ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಆಗಿತ್ತು ನಮಗೆ. ಅಂದರೆ ಲೈಕ್ ಸ್ಕೂಲಲ್ಲಿ ಲಾಸ್ಟ್ 10th standard ಅಲ್ಲ, ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ. ಹಂಗೆ ಅನ್ಬೇಡ ಅಂತ ಹೇಳ್ಬಿಟ್ಟು ಮ್ಯಾಮ್ ಎಲ್ಲ ಬೈದು ಕರಿತೀವಿ ನಿಮ್ಮನ್ನು ಬರ್ತೀವಿ. ಯಪ್ಪ ತುಂಬ ಖುಷಿ ಆಯಿತು ನಮಗೆ. ಹೌದು ಅಷ್ಟೇ. ಆಮೇಲೆ ಫ್ಲಾಗ್ ಹಾಯಿಸ್ಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಸಾಕಾಗೈತೆ. ಯಾರು ಬಂದಿದ್ರು ಚೀಫ್ ಗೆಸ್ಟ್? ಮಳೆ ಕಾರಣದಿಂದ ಯಾರನ್ನೂ ಕರೆದಿಲ್ಲ. ಸೊ ನಮ್ಮ ಪ್ರಿನ್ಸಿಪಲ್ ಚೀಫ್ ಗೆಸ್ಟ್. ಓಕೆ, ಯಾರೂ ಬಂದಿಲ್ಲ ಅಂತ. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷನೂ ಯಾರಾದರೂ ಒಬ್ರು ಬರ್ತಾಯಿದ್ರು. ನಮ್ಮ ಸ್ಕೂಲಲ್ಲೂ ಬರ್ತಾರೆ ಗೈಸ್, ಮಳೆ ಕಾರಣ ಅಂತ ಯಾರೋ. ಇವಾಗ ಯಾವ ಸೀಮೆ ಮಳೆ ಗೈಸ್? ನೋಡಿ ಮಳೆ ಬೀಳ್ತಾ ಇದೆಯಾ? ನೋಡಿ ಬಿಸಿಲು ಹೊಡಿತೈತೆ, ಮಳೆ ಅಂತೆ. ಯಾವ ಊರವರು ಗೈಸ್? 2 ದಿನದಿಂದ ಮಳೆ ಸಿಕ್ಕಾಪಟ್ಟೆ ಇತ್ತು. ಅದು ಬೆಳಗ್ಗೆ ಬರ್ದಿರೋ ನೈಟ್ ಟೈಮ್ ಬರ್ತಾಯಿತ್ತು. ಅಮ್ಮ ಇವತ್ತು ಯಾಕೋ ಮಳೆ ಶೆಕೆ ಆಗ್ತಿದೆ ಅಲ್ಲ. ಶೆಕೆ, ಫ್ಯಾನ್ ಹಾಕೋ. ಸೊ ನೋಡಿ ಇವಾಗ ಬಂದಿದ್ದಾಳೆ. ಟೈಮ್ ಎಷ್ಟು ಗೊತ್ತಾ? 11:40. ಸೊ ಬ್ರೇಕ್ಫಾಸ್ಟ್ ಆಯಿತು. ಆಮೇಲೆ ಇವಾಗಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ನಾನು ಬಿಸಿಬೇಳೆ ಬಾತ್ ಕೇಳಿದ್ವಿ ನಮ್ಮಮ್ಮಗೆ. ಸೊ ಅವ್ರ ಮನೇಲಿದ್ದರೆ ಏನಾದರೂ ಒಂದು ವೆರೈಟಿ ಮಾಡ್ತಾ ಇರಬೇಕು, ನಾವು ತಿಂತಾ ಇರ್ತೀವಿ. ಸೊ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಿತಿ ಕೂಡ ಬಂದಿದ್ದಾಳೆ ಸ್ಕೂಲಿಂದ. ಸೊ ಅವಳಿಗೆ ಈಗ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾಳೆ ಅನುಷಾ. ಅವಳು ಸ್ಯಾಂಡ್ವಿಚ್ ತಿಂತಾಳೆ. ಆ್ಯಂಡ್ ನಾರ್ಮಲ್ ಸ್ಯಾಂಡ್ವಿಚ್, ಅಷ್ಟು ತೊಂದರೆ ಇಲ್ಲ. ಅಮ್ಮ ನನ್ನ ಕೈನೋ ಬಂತು. ವಿಡಿಯೋ ಹಿಂಗೆ ಎಷ್ಟು ಕಷ್ಟ ಗೊತ್ತಾ ಗೈಸ್ ವಿಡಿಯೋ ಮಾಡೋದಕ್ಕೆ. ಸೊ ನೋಡಿ ಗೈಸ್, ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ ಬಿಸಿ ಬೇಳೆ ಬಾತ್ಗೆ. ಆ್ಯಂಡ್ ಇಲ್ಲಿ ಸೊ
ಬಿಸಿಬೇಳೆ ಬಾತ್ ಪ್ರೊಸೆಸಿಂಗ್. ಈಗ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕಲ್ಲಮ್ಮ? ಮಾಡಿ ಅದನ್ನ ಏನೂ ಆ್ಯಡ್ ಮಾಡಿಲ್ಲ. ಅನ್ನ ಬೇಳೆ ಬೇಯಿಸಿ ತರಕಾರಿ ಮಿಕ್ಸ್ ಮಾಡಿದ್ದಾರೆ. ಇನ್ನೊಂದು ವಿಸಿಲ್ಗೆ ಹಾಕ್ಬೇಕು. ಇರು ಒಂದು ನಿಮಿಷ. ನೋಡು, ಆರೆಂಜ್, ವೈಟ್, ಗ್ರೀನ್ ಅಲ್ಲ? ಓಕೆ, ಮಾಡು. ಸೊ ಗೈಸ್ ನೋಡಿ, ಯಮಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಹೆಂಗಿದೆ? ನಿಮ್ಮ ಮುಖ ತೋರಿಸ್ತಲ್ಲ, ಹೇಳಿ ಹೆಂಗಿದೆ ಬಾಯಿಂದ. ನನಗೆ ಚೆನ್ನಾಗಿದೆ, ನಮಗೆ ಹೆಂಗಿದೆಯೋ ಗೊತ್ತಿಲ್ಲ. ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ಸೊ ಫಸ್ಟ್ ಸ್ಪೂನ್ ತಗೊಳ್ಳಿ, ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ನೋಡೋಣ. ಆ್ಯಸ್ ಯೂಶಲ್ ಯಮ್ಮಿ, ಚೆನ್ನಾಯಿತು. ಸ್ವಲ್ಪ ಖಾರ ಇಟ್ಟಿದ್ಯಮ್ಮ? ಹಾಂ, ಚೆನ್ನಾಗಿದೆ. ಸೊ ಗೈಸ್, ಈಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ 7:30 ಆಗಿದೆ. ಸೊ ಇವತ್ತು ನಾವು ಕೋಡ್ಬಳೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಅನುಷ ಮಾಡ್ತಾ ಇದ್ದಾಳೆ. ಆ್ಯಂಡ್ ಯಾವ ಥರ ಫಿನಿಶಿಂಗ್ ಬರುತ್ತೆ ನೋಡೋಣ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಕೋಡ್ಬಳೆ ಏನಾದರೂ ತಿನ್ಬೇಕು ಅನಿಸ್ತು. ಆ್ಯಕ್ಚುಲಿ ನಮ್ಮಮ್ಮ ಚಕ್ಲಿ ಮಾಡಿರಿ ಅಂತ ಹೇಳಿದ್ರು. ನಮ್ಮ ಹತ್ರ ಆ ಚಕ್ಲಿ ಮಾಡೋ ಮಿಷಿನ್ ಇಲ್ಲ ಗೈಸ್. ಸೊ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ಬೇಕು. ಅದನ್ನು ಪ್ರತಿ ಸಲ ನಾವು ಮಾಡ್ಬೇಕಂದಾಗ ಮಾತ್ರ ನಮ್ಗೆ ಜ್ಞಾಪಕ ಬರುತ್ತೆ. ಸೊ ಅದನ್ನು ತೊಗೊಂಬರ್ಬೇಕು. ಸೊ ಈಗ ಕೋಡ್ಬಳೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಹೆಂಗೆ ಬರುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಪ್ರೊಸೆಸಿಂಗಲ್ಲಿದೆ. ಸೊ ನೋಡಿ, ಕಲಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇದು ಕೋಡ್ಬಳೆಗೆ ರೆಡಿ ಮಾಡಿದ್ದೀವಿ. ಈಗ ಒಂದು 5 ಮಿನಿಟ್ಸ್ ಇಟ್ಬಿಡ್ಬೇಕಂತ. ಆಮೇಲೆ ಎಣ್ಣೆಲಿ ಹಾಕಿ ಕರಿಯೋಣ. ಓಕೆ, ಕರಿಯೋಣ. ನೀವು ಬನ್ನಿ ಎಲ್ಲರೂ ಕೋಡ್ಬಳೆ ತಿನ್ನೋಕ್ಕೆ. ಹೆಂಗಿರುತ್ತೋ ನೋಡೋಣ ಈ ಸಲ. ಫಸ್ಟ್ ಟೈಮ್ ಅಲ್ಲ ನಾವು ಟ್ರೈ ಮಾಡ್ತಾ ಇರೋದು. ಚಕ್ಲಿ ಮಾಡಿದ್ದೀವಿ, ಕೋಡ್ಬಳೆ ಅಷ್ಟೇ. ಚಕ್ಲಿ ನಿಪ್ಪಟ್ಟು, ಚಕ್ಲಿ ನಿಪ್ಪಟ್ಟೆಲ್ಲ ಮಾಡಿದ್ದೀವಿ. ಸಂಡಿಗೆ ಕೂಡ ಮಾಡಿದ್ದೀವಿ ಲಾಕ್ಡೌನ್ ಟೈಮಲ್ಲಿ. ಸೊ ಸಾಫ್ಟಾಗಿದೆ. ವಾವ್. ಸೊ ಇದೊಂದು 5 ಮಿನಿಟ್ಸ್ ಬಿಟ್ಟು ಕೋಡ್ಬಳೆ ಮಾಡೋಣ. ಸೊ ಗೈಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ವಾವ್ ನೋಡಿ, ಇದು ಹಸಿಟ್ಟು. ಸೊ ಇಲ್ಲಿ ಕೋಡ್ಬಳೆಗೆ ಸರ್ಕಲ್ಸ್ ಮಾಡ್ತಾ ಇದ್ದಾಳೆ. ಇದು ಚೆನ್ನಾಗಿದೆಯಲ್ಲ, ಕ್ಯೂಟಾಗಿ ಚಿಕ್ಕ ಚಿಕ್ಕದು. ಆ್ಯಂಡ್ ಇಲ್ಲೊಂದು ಕಡೆ ಅನ್ನ ಇಟ್ಟಿದ್ದೀವಿ ರೈಸ್ಗೆ. ಸೊ ಹೆಂಗೆ ಬರುತ್ತೆ ಅಂತ ನೋಡೋಣ. ಈ ಜಾಯಿಂಟ್ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡೋ ನಿಮಿಷ ಅದ್ರಲ್ಲಿ ಬಿಟ್ಕೊಂಡ್ಬಿಟ್ಟದು. ಸೊ ಗೈಸ್, ಈಗ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಸಿಮ್ಮಲ್ಲೇ ಮಾಡಬೇಕಂತೆ. ನೋಡೋಣ ಹೆಂಗೆ ಬರುತ್ತೆ. ಬಿಟ್ಕೊಂಡಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಆ ಮಸಾಲೆ ಸ್ಮೆಲ್, ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ. ನಾನು ರೆಸಿಪಿ ಹಾಕಿಲ್ಲ, ಯಾಕಂದರೆ ಫಸ್ಟು ನಾವು ಟೇಸ್ಟ್ ನೋಡೋಣ. ಚೆನ್ನಾಗಿದ್ದರೆ ನಿಮಗೂ ಶೇರ್ ಮಾಡ್ತೀನಿ, ಓಕೆನಾ? ನಾನು ಸ್ವಲ್ಪ ಎಣ್ಣೆಲಿ ಹಾಕೋದು ಭಯ, ಅದಕ್ಕೆ ನಾನು ಮೇಲೆಯಿಂದ ಹಾಕ್ತಾಯಿದ್ದೀನಿ. ಸಾಕು ಅನಿಸುತ್ತೆ. ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕಂತೆ ಜಾಗ, ಅವಾಗ ಫ್ರೈ ಚೆನ್ನಾಗಾಗುತ್ತೆ. ಸೊ ಸಿಮ್ಮಲ್ಲೇ ಫ್ರೈ ಮಾಡೋಣ. ಹೆಂಗೆ ಬರುತ್ತೆ ನೋಡೋಣ. ಸರ್ಕಲ್ಸ್ ಹಾಕ್ತಾಯಿದೆ. ಟಿಶ್ಯೂ ರೆಡಿ ಮಾಡಿದ್ದೀನಿ, ಟಿಶ್ಯೂ ಮೇಲೆ ಹಾಕ್ಕೊಳ್ಳೋಣ ಅಂತ. ಗೈಸ್, ಏನು ಕ್ರಿಸ್ಪಿಯಾಗಿ ಬರ್ತಾಯಿದೆ ಗೊತ್ತಾ ನೋಡಿ. ವಾವ್, ಸಖತ್ತಾಗಿ ಬರ್ತಾಯಿದೆ. ಇದು ಸಿಮ್ಮಲ್ಲೇ ಬಾಯ್ಲ್ ಆಗಬೇಕಂತೆ, ಯಾಕಂದರೆ ಒಳಗಡೆ ಎಲ್ಲ ಬೇಯಲ್ಲ ಅಂತ ಸಿಮ್ಮಲ್ಲೇ ಮಾಡ್ತಾಯಿದ್ದೀನಿ. ವಾವ್, ಇನ್ನು ಸ್ವಲ್ಪ ಬೇಯಲಿ ಒಳಗಡೆ ಎಲ್ಲ. ಸೊ ಗೈಸ್, ಕಂಪ್ಲೀಟಾಗಿ ಆಗಿದೆ. ಈಗ ಎತ್ತಾ ಇದ್ದೀನಿ. ಕಲರ್ ಟರ್ನ್ ಆಗಿದೆ ಅಲ್ಲ, ಅದಕ್ಕೆ ಸಿಮ್ಮಲ್ಲೇ ಬಾಯ್ಲ್ ಮಾಡ್ತಾ ಇರೋದು. ಬರೀ 6-7 ಹಾಕಿದ್ದೀನಿ ಅಷ್ಟೇ, ಫಸ್ಟ್ ಟೈಮ್ ಅಲ್ಲ. ನನ್ನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಬೇಡ, ಆಗುತ್ತೆ. ಯಾಕೆ ತೋರಿಸು.
ನೋಡಿ ಗೈಸ್, ಎಷ್ಟು ನೋಡೋಣ. ಇನ್ನು ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಆಗಲಿ, ಏನಾಗಲ್ಲ ಇದ್ರ ಮೇಲೆ ಇರಲಿ. ನೋಡಿ ಸೌಂಡ್ ಬರ್ತಾ ಇದೆ ಅಂದರೆ ಕ್ರಿಸ್ಪಿಯಾಗಿದೆ ಅಂತ. ಸ್ವಲ್ಪ ಆಗಲಿ, ಅಷ್ಟೊಂದು ನೆಕ್ಸ್ಟ್ ಸ್ಟೆಪ್ ಹಾಕ್ತೀನಿ. ಒಂಚೂರು ಎಣ್ಣೆ ಕೈಗೆ ಮೆತ್ತಾ ಇಲ್ಲ, ಎಣ್ಣೆ ಕೂಡ ಜಾಸ್ತಿ ಎಳಿತಾ ಇಲ್ಲ. ಅದು ಪರವಾಗಿಲ್ಲ, ಮಾಡ್ಕೊಂಡು ತಿನ್ಬೋದು. ಸ್ಮೆಲ್ ನೋಡಿ, ಗಮ್ಮಂತ ಇದೆಯಲ್ಲ. ಅದಾಗಲಿಲ್ಲ ಅಂದರೆ ಒಣಗೋಗ್ಬಿಡುತ್ತೆ, ಅದಕ್ಕೆ ಮಾಡಿಲ್ಲ. ಇದು ಮಾಡಿ ಕಂಟೈನರಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದಂತೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರಲ್ಲ ಈ ಥರ ಮಾಡ್ತಾರೆ. ಚಕ್ಲಿ ನಿಪ್ಪಟ್ಟು. ಚಕ್ಲಿ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಗೈಸ್, ಬಟ್ ನಮ್ಮ ಹತ್ರ ಇದ್ದೇ ಇಲ್ಲ. ಬಟ್ ನಾವು ಮಾಡಿರೋದು ಕ್ರೇವಿಂಗ್ಸ್ಗೋಸ್ಕರ. ಚಕ್ಲಿ ನಾವು ನೆಕ್ಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ ತಗೊಳ್ಳೋಣ, ಇಲ್ಲಾಂದರೆ ಆ ಎಣ್ಣೆ ಬರ್ತಾರೆ ಅವ್ರಿಗೆ ಹೇಳೋಣ. ಆ ಚಕ್ಲಿ ಅಂತ ಇದ್ದೀನಿ, ಚಕ್ಲಿ ಮೇಕರು. ಮತ್ತೆ ಹೋಗ್ತೀವಿ ಚಕ್ಲಿ ಓದ್ತೋದು ಬರ್ದಿಟ್ಕೊ. ಸೊ ಗೈಸ್, ಫೈನಲಿ ಕೋಡ್ಬಳೆ ರೆಡಿ ಆಗಿದೆ. ಈಗ ನಮ್ಮಮ್ಮ ಮದುವೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ಅವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಎಸ್, ಟೇಸ್ಟ್ ಮಾಡಿ. ನೀನು ನಮ್ಮನ್ನ ಮದುವೆ ಕರ್ಕೊಂಡು ಹೋಗ್ದಿರ ಬಿಟ್ಟಿದ್ದು ಕುಸಾದ್ಕೊಂತ. ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹ್ಞೂ. ಏನಾದರೂ ಅಮ್ಮ ಅಮ್ಮ ಐ ಲವ್ ಯು ಬರುತ್ತೆ. ಬಂದೈತೆ ಟ್ರೈ ಮಾಡ್ತಾ ಇದ್ರೆ ಬರುತ್ತೆ. ಇವಾಗ ಇದು ಹೆಂಗಿದೆ? ಚೆನ್ನಾಯ್ತಾ? ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವ್ರಿಗೋಸ್ಕರನೇ ಕಾಯ್ತಾ ಇದ್ದೆ, ಬಂದಮೇಲೆ ರಿವ್ಯೂ ಹೆಂಗಿದೆ ಅಂತ ಕೇಳೋಣ ಅಂತ. ಸೊ ಆ್ಯಕ್ಚುಲಿ ಈಗ ಏನೋ ಅದಿತಿ ಮೆಹಂದಿ ಹಾಕ್ಕೋಬೇಕಂತೆ, ನೋಡೋಣ. ಅವಳು ಬಂದರೆ ಒಂದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಗೈಸ್ ಇವತ್ತು ದಿನ ಪೂರ್ತಿ. ಈ ಕೋಡ್ಬಳೆ ಮಾಡೋಕ್ಕೆ ಇಟ್ಕೊಂಡ್ವಲ್ಲ, 1.5 ಅವರ್ ಆಯಿತಾ. 1.5 ಅವರ್ ಕಿಚನಲ್ಲಿ ನಿಂತ್ಕೊಂಡು ಮಾಡಿ ಕೈಯೇ ನೋವು ಬಂದುಬಿಡುತ್ತೆ. ನನಗೆ ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ನೋಡ್ತಾ ಇದೆ ಕೈ. ಸೊ ಯಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಿತಿ ಬಂದರೆ ಏನಾದರೂ ಮೆಹಂದಿ ಹಾಕೋದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಮ್ಮ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸೊ ದಟ್ ನೀವು ನೋಡ್ಬೋದು. ಬಾಯ್.